أعوذ بالله من الشيطان الرجيم بسم الله الرحمن الرحيم ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. سأل سائل بعذاب واقع. ಬೇಡುವವನೊಬ್ಬನು ಯಾತನೆಯನ್ನು ಬೇಡಿದ್ದಾನೆ. ಆ ಯಾತನೆಯು ಖಂಡಿತವಾಗಿಯೂ ಸಂಭವಿಸಿಯೇ ತೀರುವುದು. للكافرين ليس له دافع. ಅದು ಸತ್ಯ ನಿಷೇಧಿಗಳಿಗಾಗಿದೆ, ಅದನ್ನು ತಡೆಯಬಲ್ಲವರು ಯಾರೂ ಇಲ್ಲ. من الله ذي المعارج. ಅದು ಉನ್ನತಿಯ ಸೋಪಾನಗಳ ಒಡೆಯನಾದ ಅಲ್ಲಾಹನ ಕಡೆಯಿಂದ ಬರಲಿದೆ. تعرج الملائكة والروح إليه في يوم كان مقداره 50,000 سنة. ದೇವಚರರು ಮತ್ತು ರೂಹ್ ಅವನ ಸಾನ್ನಿಧ್ಯಕ್ಕೆ 50,000 ವರ್ಷಗಳ ಅವಧಿಯುಳ್ಳ ಒಂದು ದಿನದಲ್ಲಿ ಏರಿ ಹೋಗುತ್ತಾರೆ. فاصبر صبرا جميلا. ಆದುದರಿಂದ ಸಂದೇಶವಾಹಕರೇ, ತಾಳ್ಮೆ ವಹಿಸಿರಿ, ಸಭ್ಯ ತಾಳ್ಮೆ. إنهم يرونه بعيدا. ಇವರು ಅದನ್ನು ದೂರವೆಂದು ಭಾವಿಸುತ್ತಾರೆ, ونراه قريبا. ಮತ್ತು ನಾವು ಅದನ್ನು ಸಮೀಪದಲ್ಲಿ ಕಾಣುತ್ತಿದ್ದೇವೆ. يوم تكون السماء كالمهل. ಆ ಯಾತನೆ ಸಂಭವಿಸುವ ಆ ದಿನ ಆಕಾಶವು ಕರಗಿದ ಬೆಳ್ಳಿಯಂತಾಗುವುದು, وتكون الجبال كالعهن. ಮತ್ತು ಪರ್ವತಗಳು ಬಣ್ಣ ಬಣ್ಣದ ಹಿಂಜಿದ ಉಣ್ಣೆಯಂತಾಗುವುದು. ولا يسأل حميم حميما. ಮತ್ತು ಯಾವ ಆಪ್ತ ಮಿತ್ರನು ತನ್ನ ಆಪ್ತ ಮಿತ್ರನನ್ನು ವಿಚಾರಿಸಲಾರನು. يبصرونهم يود المجرم لو يفتدي من عذاب يومئذ ببنيه. ವಸ್ತುತಃ ಅವರು ಪರಸ್ಪರರಿಗೆ ತೋರಿಸಲ್ಪಡುವರು. ಅಪರಾಧಿಯು ಅಂದಿನ ಯಾತನೆಯಿಂದ ಪಾರಾಗಲಿಕ್ಕಾಗಿ ತನ್ನ ಮಕ್ಕಳನ್ನು, وصاحبته وأخيه. ತನ್ನ ಪತ್ನಿಯನ್ನು, ತನ್ನ ಸಹೋದರನನ್ನು, وفصيلته التي تؤويه. ತನಗೆ ಆಶ್ರಯ ನೀಡುತ್ತಿದ್ದ ತನ್ನ ಅತ್ಯಂತ ಆಪ್ತ ಕುಟುಂಬವನ್ನು, ومن في الأرض جميعا ثم ينجيه. ಮತ್ತು ಭೂಮುಖದಲ್ಲಿರುವ ಎಲ್ಲ ಜನರನ್ನು ಪರಿಹಾರವಾಗಿ ಕೊಡಬಯಸುವನು, ಮತ್ತು ಈ ಪರಿಹಾರವು ತನ್ನನ್ನು ಪಾರುಗೊಳಿಸಬಹುದೆಂದು ಭಾವಿಸುವನು. كلا إنها لظى. ಖಂಡಿತ ಇಲ್ಲ, ಅದು ದಗದಗಿಸುವ ಅಗ್ನಿಯ ಜ್ವಾಲೆಯಾಗಿರುವುದು. نزاعة للشوى. ಅದು ಮಾಂಸವನ್ನು, ಚರ್ಮವನ್ನು ನೆಕ್ಕಿಬಿಡುವುದು. تدعو من أدبر وتولى. ಸತ್ಯದಿಂದ ವಿಮುಖನಾದ, ಬೆನ್ನು ತಿರುಗಿಸಿದ, ಕೂಗಿ ಕೂಗಿ ತನ್ನ ಕಡೆಗೆ ಕರೆಯುವುದು. وجمع فأوعى. ಸಂಪತ್ತನ್ನು ಕಲೆ ಹಾಕಿದ ಮತ್ತು ಜೋಪಾನವಾಗಿ ಸಂಗ್ರಹಿಸಿಟ್ಟ ಪ್ರತಿಯೊಬ್ಬನನ್ನು, إن الإنسان خلق هلوعا. ಮಾನವನು ಚಂಚಲನಾಗಿಯೇ ಸೃಷ್ಟಿಸಲ್ಪಟ್ಟಿದ್ದಾನೆ. إذا مسه الشر جزوعا. ಅವನಿಗೆ ಸಂಕಷ್ಟ ಬಂದಾಗ ಗಾಬರಿಗೊಳ್ಳುತ್ತಾನೆ, وإذا مسه الخير منوعا. ಮತ್ತು ಸೌಭಾಗ್ಯ ಪ್ರಾಪ್ತವಾದಾಗ ಲೋಭ ತೋರುತ್ತಾನೆ. إلا المصلين. ಆದರೆ ನಮಾಜು ಮಾಡುವವರು ಈ ದೋಷದಿಂದ ಮುಕ್ತರಾಗಿದ್ದಾರೆ. الذين هم على صلاتهم دائمون. ಅವರು ತಮ್ಮ ನಮಾಜನ್ನು ಸದಾ ಪಾಲಿಸುತ್ತಾರೆ. والذين في أموالهم حق معلوم. ಅವರ ಸಂಪತ್ತುಗಳಲ್ಲಿ ಒಂದು ನಿಶ್ಚಿತ ಹಕ್ಕಿದೆ. للسائل والمحروم. ಬೇಡುವವನಿಗೆ ಮತ್ತು ವಂಚಿತನಿಗೆ. والذين يصدقون بيوم الدين. ಅವರು ಪ್ರತಿಫಲ ಸಿಗಲಿರುವ ದಿನವನ್ನು ಸತ್ಯವೆಂದು ನಂಬುತ್ತಾರೆ. والذين هم من عذاب ربهم مشفقون. ಅವರು ತಮ್ಮ ಪ್ರಭುವಿನ ಯಾತನೆಗೆ ಭಯಪಡುತ್ತಾರೆ. إن عذاب ربهم غير مأمون. ಏಕೆಂದರೆ ಅವರ ಪ್ರಭುವಿನ ಯಾತನೆಯು ನಿರ್ಭಯವಾಗಿರತಕ್ಕ ವಸ್ತುವಲ್ಲ.
والذين هم لفروجهم حافظون ಅವರು ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳುತ್ತಾರೆ. إلا على أزواجهم أو ما ملكت أيمانهم فإنهم غير ملومين ತಮ್ಮ ಪತ್ನಿಯರ ಅಥವಾ ತಮ್ಮ ಅಧೀನ ಸ್ತ್ರೀಯರ ಹೊರತು ಇವರಿಂದ ರಕ್ಷಿಸಿಕೊಳ್ಳದಿದ್ದರೆ ಅವರ ಮೇಲೆ ಆಕ್ಷೇಪವೇನೂ ಇಲ್ಲ. فمن ابتغى وراء ذلك فأولئك هم العادون ಆದರೆ ಇದರ ಹೊರತು ಇನ್ನೇನಾದರೂ ಬಯಸುವವರೇ ಸೀಮೋಲ್ಲಂಘಕರು. والذين هم لأماناتهم وعهدهم راعون ಅವರು ತಮ್ಮಲ್ಲಿರಿಸಿದ ಅಮಾನತ್ತುಗಳ ರಕ್ಷಣೆ ಮಾಡುತ್ತಾರೆ ಮತ್ತು ತಮ್ಮ ವಾಗ್ದಾನಗಳನ್ನು ಪಾಲಿಸುತ್ತಾರೆ. والذين هم بشهاداتهم قائمون ಅವರು ತಮ್ಮ ಸಾಕ್ಷ್ಯಗಳಲ್ಲಿ ಸತ್ಯದಲ್ಲೇ ಸ್ಥಿರವಾಗಿರುತ್ತಾರೆ. والذين هم على صلاتهم يحافظون ಅವರು ತಮ್ಮ ನಮಾಜನ್ನು ರಕ್ಷಿಸುತ್ತಾರೆ. أولئك في جنات مكرمون ಇಂತಹವರು ಗೌರವದೊಂದಿಗೆ ಸ್ವರ್ಗೋದ್ಯಾನಗಳಲ್ಲಿರುವರು. فما للذين كفروا قبلك مهطعين ಆದುದರಿಂದ ಸಂದೇಶವಾಹಕರೇ, ಈ ಸತ್ಯನಿಷೇಧಿಗಳು ನಿಮ್ಮ ಕಡೆಗೆ ಧಾವಿಸಿ ಬರುತ್ತಿರುವುದೇಕೆ? عن اليمين وعن الشمال عزين ಎಡಬಲಗಳಿಂದ ಗುಂಪು ಗುಂಪ أيطمع كل امرئ منهم أن يدخل جنة نعيم ಅವರಲ್ಲಿ ಪ್ರತಿಯೊಬ್ಬನು ತಾನು ಸಂಪದ್ಭರಿತವಾದ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸಲ್ಪಡುವೆನೆಂದು ಆಶಿಸುತ್ತಿರುವನೆ. كلا إنا خلقناهم مما يعلمون ಖಂಡಿತ ಇಲ್ಲ, ನಾವು ಯಾವ ವಸ್ತುವಿನಿಂದ ಇವರನ್ನು ಸೃಷ್ಟಿಸಿರುವೆವೋ ಅದನ್ನಿವರು ಸ್ವತಃ ಬಲ್ಲರು. فلا أقسم برب المشارق والمغارب إنا لقادرون ಇಲ್ಲ, ನಾನು ಪೂರ್ವ ಮತ್ತು ಪಶ್ಚಿಮಗಳ ಒಡೆಯನ ಆಣೆ ಹಾಕುತ್ತೇನೆ, ಶಕ್ತರಾಗಿದ್ದೇವೆ ನಾವು. على أن نبدل خيرا منهم وما نحن بمسبوقين ಇವರ ಸ್ಥಾನದಲ್ಲಿ ಇವರಿಗಿಂತ ಉತ್ತಮರನ್ನು ತರಲು ನಮ್ಮನ್ನು ಮೀರಿಸುವವರು ಯಾರೂ ಇಲ್ಲ. فذرهم يخوضوا ويلعبوا حتى يلاقوا يومهم الذي يوعدون ಆದುದರಿಂದ ಇವರೊಡನೆ ವಾಗ್ದಾನ ಮಾಡಲಾಗುತ್ತಿರುವ ತಮ್ಮ ಆ ದಿನವನ್ನು ತಲುಪುವವರೆಗೂ ಇವರನ್ನು ಇವರ ಅಸಂಬದ್ಧ ಮಾತುಗಳಲ್ಲಿ ಮತ್ತು ಆಟಗಳಲ್ಲಿ ಬಿದ್ದುಕೊಂಡಿರಲು ಬಿಟ್ಟುಬಿಡಿರಿ. يوم يخرجون من الأجداث سراعا كأنهم إلى نصب يوفضون ಅಂದು ಇವರು ತಮ್ಮ ಸಮಾಧಿಗಳಿಂದ ಹೊರಟು ತಮ್ಮ ವಿಗ್ರಹಾಲಯಗಳ ಕಡೆಗೆ ಓಡುವಂತೆ ಓಡಿ ಹೋಗುತ್ತಿರುವರು. خاشعة أبصارهم ترهقهم ذلة ذلك اليوم الذي كانوا يوعدون ಇವರ ದೃಷ್ಟಿಗಳು ತಗ್ಗಿರುವು, ಅಪಮಾನವೂ ಇವರನ್ನು ಆವರಿಸಿಕೊಂಡಿರುವುದು. ಇವರಿಗೆ ವಾಗ್ದಾನವೀಯಲಾಗುತ್ತಿರುವ ದಿನ ಅದೇ ಆಗಿದೆ.